ನಮಸ್ಕಾರ ಸ್ನೇಹಿತರೆ, ಹೊಂಗಿರಣ ರೂಟ್ಸಿಗೆ ಸ್ವಾಗತ. ಇವತ್ತು ನಾವು ನೀರು ದೋಸೆ ಜೊತೆಗೆ ಈರುಳ್ಳಿ ಗೊಜ್ಜಿನ ಕಾಂಬಿನೇಷನ್ನು ಎಷ್ಟು ಚೆಂದ ಅಂತೀರಾ. ಆ ರೆಸಿಪಿನ ನಿಮ್ಗಳ ಜೊತೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ಮೊದಲಿಗೆ 2 ಕಪ್ಪಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ 1 ಲೋಟಕ್ಕೆ 3 ಲೋಟ ಅಷ್ಟು ನೀರನ್ನು ಹಾಕಿ ನೆನೆ ಹಾಕಿ ಇಡ್ತಾಯಿದ್ದೀನಿ. ಇಲ್ಲಿ ನಾನು 5 to 6 ಅವರ್ಸು ಅಕ್ಕಿಯನ್ನು ನೆನೆ ಹಾಕಿ ಇಟ್ಟಿದ್ದೆ. ಈಗ ಅಕ್ಕಿನ ರುಬ್ಕೊಳ್ಳೋ ಸಮಯ. ಅಕ್ಕಿಗೆ 1 ಲೋಟ ಅಕ್ಕಿಗೆ ನಾವಿಲ್ಲಿ 4ರಿಂದ 5ರಷ್ಟು ನೀರನ್ನು ಹಾಕಿ ಚೆನ್ನಾಗಿ ತೆಳುವಾಗಿ ರುಬ್ಕೊಬೇಕು. ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕು ಅಂದರೆ ಹಾಲಿನ ರೀತಿಯಲ್ಲಿ ಅದರ ಕನ್ಸಿಸ್ಟೆನ್ಸಿ ಇರಬೇಕು. ಅಂತಂದರೆ 1 ಲೋಟ ಅಕ್ಕಿಗೆ 5ರಿಂದ 6 ಲೋಟದಷ್ಟು ನೀರನ್ನು ಹಾಕಿ ಅಷ್ಟು ತೆಳುವಾಗಿ ನಾವು ಹಿಟ್ಟನ್ನು ಮಾಡಿಕೊಂಡ್ರೆ ನೀರು ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೀರು ದೋಸೆ ಹಿಟ್ಟು ರೆಡಿಯಾಗಿದೆ. ಈಗ ನಾವು ಈರುಳ್ಳಿ ಗೊಜ್ಜನ್ನು ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಕಡಾಯಿಗೆ 3ರಿಂದ 4 ಸ್ಪೂನು ಎತ್ತಿನ ಗಾಣದಲ್ಲಿ ಮಾಡಿರುವ ಕಡಲೆಕಾಯಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ 1 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ, ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ 1 ಕಪ್ಪಷ್ಟು ಈರುಳ್ಳಿಯನ್ನು ಹಾಕಿ ಈರುಳ್ಳಿಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು. ಈರುಳ್ಳಿಯನ್ನು ಎಷ್ಟು ಚೆನ್ನಾಗಿ ನೀವು ಎಣ್ಣೆಯಲ್ಲಿ ಬಾಡಿಸ್ತೀರೋ ಅಷ್ಟು ಚೆನ್ನಾಗಿ ಈರುಳ್ಳಿಯ ಗೊಜ್ಜು ರುಚಿಯಾಗಿ ಬರುತ್ತೆ. ಇಲ್ಲಿ ನೋಡಿ ಈರುಳ್ಳಿ ಯಾವ ಥರ ನಾನು ಮಾಗ್ಸಿದ್ದೀನಿ ಅಂತ. ಅದರ ಕಲ್ಲರು ಸ್ವಲ್ಪ ಪಿಂಕಿಶ್ ಕಲರ್ ಬಂದಿದೆ. ಆ ಥರ ಚೆನ್ನಾಗಿ ಬಾಡಿಸ್ಬೇಕು. ನಂತರ ನಾನಿಲ್ಲಿ 1 ಕಪ್ಪಷ್ಟು ಟೊಮೊಟೊವನ್ನು ಬಳಸ್ತಾ ಇದ್ದೀನಿ. ಟೊಮೊಟೊ ಕೂಡ ಅಷ್ಟೇ, ಈರುಳ್ಳಿಯನ್ನು ಹೇಗೆ ನಾವು ಚೆನ್ನಾಗಿ ಮಾಗಿಸ್ತೀವೋ ಅದೇ ಥರ ನಾವು ಟೊಮೊಟೊವನ್ನು ಕೂಡ ಚೆನ್ನಾಗಿ ಮಾಗಿಸ್ಬೇಕು. ಈಗ ನಾನು ಮಸಾಲೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದು ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ತೆಂಗಿನಕಾಯಿ, ಅರ್ಧ ಕಪ್ಪಷ್ಟು ಹುರ್ಗಡ್ಲೆಯನ್ನು ಹಾಕ್ಕೊಬೇಕು. 5ರಿಂದ 6ರಷ್ಟು ಚಕ್ಕೆ ಮತ್ತು ಲವಂಗನ ಇಲ್ಲಿ ಹಾಕ್ತಾಯಿದ್ದೀನಿ. 6 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 1 ಟೇಬಲ್ ಸ್ಪೂನ್ನಷ್ಟು ಗಸಗಸೆಯನ್ನು ಬಳಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ನಷ್ಟು ಧನಿಯಾ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಬೇಕು. ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಬೇಕು. ಮಸಾಲೆಯನ್ನು ಯಾವಾಗಲೂ ನುಣ್ಣಗೆ ರುಬ್ಕೊಬೇಕು. ಅದು ತರಿಯಾಗಿದ್ದರೆ ಗ್ರೇವಿ ಅಥವಾ ಗೊಜ್ಜು ಎಲ್ಲ ಚೆನ್ನಾಗಿ ಬರೋದಿಲ್ಲ. ಇಲ್ಲಿ ನೋಡಿ ನಾನು ಯಾವ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ. ರುಬ್ಕೊಂಡಿರೋ ಮಿಶ್ರಣ ಎಲ್ಲವನ್ನು ನಾನಿಲ್ಲಿ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದ್ರ ಜೊತೆಗೆ ನೀರನ್ನು ಸಮೇತ ಹಾಕ್ಕೊಳ್ತಾ ಇದ್ದೀನಿ. ನೀರು ಮತ್ತು ಮಸಾಲೆ ಎಲ್ಲವನ್ನು ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಟೊಮೊಟೊ ಮತ್ತು ಈರುಳ್ಳಿಯ ಜೊತೆಗೆ. ಇದರಲ್ಲೂ ಅಷ್ಟೇ ಮಸಾಲೆಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಬಾಡಿಸ್ಬೇಕು. ಈರುಳ್ಳಿ ಗೊಜ್ಜಿಗೆ 1 ಟೇಬಲ್ ಸ್ಪೂನ್ನಷ್ಟು ಬೆಲ್ಲವನ್ನು ಹಾಕ್ತಿದ್ದೀನಿ. ಬೆಲ್ಲ ಹಾಕಿದ್ರೆ ಈರುಳ್ಳಿ ಗೊಜ್ಜಿನ ರುಚಿನೇ ಚೇಂಜ್ ಆಗುತ್ತೆ. ಮತ್ತು ನಾನಿಲ್ಲಿ 2 ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಚೆನ್ನಾಗಿ ಕುದ್ದಿದ ನಂತರ ಈರುಳ್ಳಿ ಗೊಜ್ಜು ರೆಡಿ ಆಗುತ್ತೆ. ಈಗ ನೀರು ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ನೀರು ದೋಸೆಗೆ ಮೇಯ್ನಾಗಿ ತವ ಚೆನ್ನಾಗಿ ಕಾದಿದೆ ಅಂದರೆ ನೀರು ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವಾಗಲೂ ಹಾಲಿನ ರೀತಿಯಲ್ಲಿ ಇರಬೇಕು. ಅಂದರೆ ಅಷ್ಟು ತೆಳುವಾಗಿ ಹಿಟ್ಟಿತ್ತು ಅಂತಂದರೆ ನೀರು ದೋಸೆ ಗುಳ್ಳೆಯ ರೀತಿಯಲ್ಲಿ ಹಾಗೂ ಮೃದುವಾಗಿ ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನೀರು ದೋಸೆ ಮತ್ತು ಈರುಳ್ಳಿ ಗೊಜ್ಜಿನ ಕಾಂಬಿನೇಷನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.